ನಮ್ಮ ಶೋರೂಮಲ್ಲಿ ಆಲ್ಮೋಸ್ಟ್ ಶೋರೂಮ್ ಟ್ರ್ಯಾಕ್ 90% ಶೋರೂಮ್ ಟ್ರ್ಯಾಕ್ ವೆಹಿಕಲ್ಸ್ ಅಂತ ಹೇಳ್ತಾನೆ ಇರ್ತೀನಿ. ಪ್ರತಿ ಸಲನೂ ಹೇಳಿದ್ದೀನಿ, ಈ ಸತಿನೂ ಹೇಳ್ತೀನಿ. ಬಟ್ ಹೇಳೋದಷ್ಟೇ ಅಲ್ಲ, ನೀವು ಯಾವುದೇ ಪರ್ಚೇಸ್ ಮಾಡಿ ಇಲ್ಲಿ 99% ಶೋರೂಮ್ ರಿಕಾರ್ಡೆಡ್ ಗಾಡಿ ಇರ್ತವೆ. ಆಲ್ಮೋಸ್ಟ್ ಎಲ್ಲ ಒಂದು ಸತಿ ರೌಂಡ್ ಅಪ್ ಮಾಡ್ಕೊಂಬಿಡಿ ಗಾಡಿಗಳನ್ನ. ನೋಡಿ, ನಿಮಗೆ 20 ಬೇಕಾ, 21 ಮಾಡಲ್ ಬೇಕಾ, 2007 ಬೇಕಾ, 2004 ಇಂದ ನಿಮಗೆ 21, 22 ಮಾಡಲ್ ತನಕ ಆಲ್ಮೋಸ್ಟ್ ವೆಹಿಕಲ್ಸ್ ಇದಾವೆ. ಇರ್ಟಿಗಾ ಬೇಕಾ ನಿಮಗೆ, ಶೋರೂಮ್ ಟೆಸ್ಟಲ್ಲಿ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಓಕೆ, ಗಾಡಿ ಇಂಟೀರಿಯರ್ ತೋರಿಸ್ಬೋದು. 2007 ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 165 ಹೇಳ್ತೀನಿ, 150 ಫೈನಲ್ ಮಾಡ್ಬಿಡ್ತೀನಿ ಸರ್. ಫೈನಲ್ ಆಗಿ 165 ಹೇಳ್ತಾ ಇದ್ದೀರಾ, 150 ಫೈನಲ್ ಮಾಡ್ಬಿಡ್ತೀರಾ. ಮೊದಲು ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಇದು ಮ್ಯಾಗ್ನಾ ಅಲ್ಲ, ಇದು ಸ್ಪೋರ್ಟ್ಸ್ ವರ್ಷನ್, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದಕ್ಕೆ. ಓಕೆ, ಇದು ಪ್ರೈಸ್ ಬಂದು 265 ಹೇಳ್ತೀನಿ ಸರ್. 250 ಫೈನಲ್ ಮಾಡ್ಬಿಡೋಣ ಸರ್. 250ಗೆ ಫೈನಲ್ ಮಾಡ್ಬಿಡ್ತೀರಾ. ಇದಕ್ಕೆ ಲೋನ್ ಆಗುತ್ತಾ? ಆರಾಮಾಗುತ್ತೆ ಸರ್. 13 ಮಾಡಲಲ್ಲ, ಆರಾಮಾಗುತ್ತೆ. ಓಕೆ, ಕಂಟ್ರೋಲು, ABS, ಏರ್ ಬ್ಯಾಗು ಎಲ್ಲ ಬರುತ್ತೆ. 2006 ಮಾಡಲ್ಗೇನೆ. ಓಕೆ, 2006 ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಆಗಿದೆ. 160 ಹೇಳ್ತೀನಿ ಸರ್, 150 ಫೈನಲ್ ಮಾಡ್ಬಿಡೋಣ. 160 ಹೇಳ್ತಾ ಇದ್ದೀರಾ, 150ಗೆ ಫೈನಲ್ ಮಾಡ್ಕೊಡ್ತೀರಾ. ಫೈನಲ್ ಮಾಡ್ಬಿಡೋಣ. ಮುಂದೆ ಬಂದ್ರೆ ಇನ್ನೂ 5,000 ಹೆಚ್ಚು ಕಮ್ಮಿ ಮಾಡ್ಬಿಡೋಣ. ಕಡಿಮೆ ಮಾಡಿ ಕೊಡ್ತೀರಾ. ಬರೀ 50,000 ಅಷ್ಟೇ ಓಡಿರೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಚಂದ್ರ ಲೇಔಟಲ್ಲಿರುವ SN ಪ್ರೀ ಓನ್ ಕಾರ್ಸ್ ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಲಾಸ್ಟ್ ವಿಡಿಯೋಲಿ ನಿಮಗೆ ಭಾರತ್ ಕಾರ್ಸ್ ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ನ ತೋರಿಸಿದ್ದೀವಿ. ಸೊ ಅವ್ರದ್ದೇ ಇದು ಸೆಕೆಂಡ್ ಬ್ರಾಂಚು. ಸರ್ ಇವಾಗ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನೇನು ಕಾರ್ಸ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಲೋನ್ಸ್ ಆಗುತ್ತಾ, ಏನು ಪ್ರೈಸ್ ರೇಂಜಿಂದ ಸ್ಟಾರ್ಟು, ಕಾರ್ ಹೆಂಗಿದೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋ ಎಂತಕ ನೋಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ. ಈ ವಿಡಿಯೋ ಎಂತಕ ನೋಡಿ. ಹಾಯ್ ಸರ್. ಹಾಯ್ ಸರ್, ಮಸ್ತ್ ಹೇಳಿ ಸರ್. ಇದು ನಿಮ್ಮದು ಸೆಕೆಂಡ್ ಬ್ರಾಂಚು. ಸೊ ಅದ್ರ ಬಗ್ಗೆನೂ ಒಂದ್ಸತಿ ಹೇಳ್ಬಿಡಿ ಸರ್. ಸೆಕೆಂಡ್ ಅದಂತ ಹೇಳ್ಬಹುದು, ಭಾರತ್ ಕಾರ್ಸ್ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಇದಾಗಿರೋದು. ಇದೇನಂದ್ರೆ ಬರೀ ಸ್ಟಾಕ್ ಜಾಸ್ತಿ ಇರತ್ತೆ ಇಲ್ಲಿ. ಓಕೆ, ಸ್ಟಾಕ್ ಜಾಸ್ತಿ ಇರುತ್ತೆ. ಇಲ್ಲಿಂದ ಬೇರೆ ಕಡೆ ಪರ್ಚೇಸಿಂಗ್ ಅಲ್ಲಿ ನಮ್ಮ ಕಡೆ ಬರುತ್ತೆ. ಇದು ಒಂದೇ ನಮ್ಮದೇ ಬ್ರಾಂಚು. ಇದು ಚಂದ್ರ ಲೇಔಟ್ ಬಸ್ ಸ್ಟ್ಯಾಂಡ್ ಮುಂಭಾಗ ಬರುತ್ತೆ. ICICI ಬ್ಯಾಂಕ್ ಇದೆ, ಅದು ಹಿಂಭಾಗನೇ ಬಂದ್ರೆ ನಿಮಗೆ ಈ ಲೊಕೇಶನ್ ಪ್ರೊವೈಡ್ ಆಗಿಬಿಡುತ್ತೆ. ಓಕೆ, ಇದನ್ನು ಅಷ್ಟೇ ಗೂಗಲ್ ಅಲ್ಲಿ ಸಹ ಮೆನ್ಷನ್ ಇದೆ. SN ಪ್ರೀ ಓನ್ ಕಾರ್ಸು ಚಂದ್ರ ಲೇಔಟ್ ಅಂದ್ರೆ ನಿಮಗೆ ಲೊಕೇಶನ್ ಸಿಗ್ಬಿಡುತ್ತೆ ಸರ್ ಇದ್ರಲ್ಲಿ ಅಷ್ಟೇ. ಓಕೆ, ಸೂಪರ್ ಸರ್. ಸೊ ಫಸ್ಟ್ ಯಾವ ಕಾರಿಂದ ಸರ್ ಸ್ಟಾರ್ಟ್ ಮಾಡ್ತೀರಾ ನಮ್ಮ ವ್ಯೂವರ್ಸ್ಗೆ? ಸರ್ ನಮ್ಮ ಹತ್ರ 1 ಲಕ್ಷದಿಂದ ಸುಮಾರು 20 ಲಕ್ಷವರೆಗೂ ನಮ್ಮ ಹತ್ರ ವೆಹಿಕಲ್ಸ್ ಇದಾವೆ. ಓಕೆ, ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲದೂ ತೋರಿಸ್ಕೊಳಕ್ ಆಗಲ್ಲ. ಸಾಧ್ಯ ಎಷ್ಟಿದೆಯೋ ಅಷ್ಟು ತೋರಿಸ್ತೀನಿ. ಕಾಲ್ ಮಾಡ್ಕೊಳ್ಳಿ, ಲೊಕೇಶನ್ ಅಂತ ಮೆಸೇಜ್ ಮಾಡಿ ಲೊಕೇಶನ್ ಕಳ್ಸ್ಕೊಡ್ತೀನಿ. ಅದ್ರ ಜೊತೆಗೆ ನಮ್ಮ ತಮ್ಮ ಮಂದಿ ಇಲ್ಲಿ ಇರ್ತಾನೆ. ಓಕೆ, ಜಾಸ್ತಿಯಾಗಿ 2ರಿಂದ 3 ಬ್ರಾಂಚ್ ಇರೋದು ನಮ್ದು. ಈ ಬ್ರಾಂಚ್ ಅಲ್ಲಿ ನಮ್ಮ ತಮ್ಮ ಇರ್ತಾರೆ. ಇವ್ರದ್ದು ನಂಬರ್ ಮೆನ್ಷನ್ ಇರುತ್ತೆ. ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಯಾವ್ದಾರ ಕಾಲ್ ರೆಸ್ಪಾನ್ಸ್ ಆಗಿಲ್ಲ ಅಂದ್ರೆ ತಪ್ಪು ತಿಳ್ಕೊಬೇಡಿ, ಬಿಸಿ ಇರ್ತಾರೆ ಅಂತ ಅರ್ಥ. ಲೊಕೇಶನ್ ಅಂತ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿಬಿಟ್ರೆ ನೀವು ಮಾಡಿದ್ರೆ ನಿಮಗೆ ಕ್ಯಾಟ್ಲಾಗ್ ಇರುತ್ತೆ. ಕ್ಯಾಟ್ಲಾಗ್ ಅಲ್ಲಿ ಎಲ್ಲ ಕಾರ್ಡ್ ಡೀಟೇಲ್ಸ್ ಇರುತ್ತೆ, ಎಲ್ಲ ಡೀಟೇಲ್ಸ್ ಇರುತ್ತೆ, ನೀವೆಲ್ಲ ಕಳ್ಸ್ಕೊಡ್ತೀರಾ. ಸೊ ಫಸ್ಟ್ ಇವಾಗ ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡ್ತೀರಾ? ಯಾವುದಂತ ಅಲ್ಲ, ನಮ್ಮ ಶೋರೂಮ್ ಅಲ್ಲಿ ಆಲ್ಮೋಸ್ಟ್ ಶೋರೂಮ್ ಟ್ರ್ಯಾಕ್ 90% ಶೋರೂಮ್ ಟ್ರ್ಯಾಕ್ ವೆಹಿಕಲ್ಸ್ ಅಂತ ಹೇಳ್ತಾನೆ ಇರ್ತೀನಿ. ಪ್ರತಿ ಸಲನೂ ಹೇಳಿದ್ದೀನಿ, ಈ ಸತಿನೂ ಹೇಳ್ತೀನಿ. ಬಟ್ ಹೇಳೋದಷ್ಟೇ ಅಲ್ಲ, ನೀವು ಯಾವುದೇ ಪರ್ಚೇಸ್ ಮಾಡಿ ಇಲ್ಲಿ 99% ಶೋರೂಮ್ ರಿಕಾರ್ಡೆಡ್ ಗಾಡಿ ಇರ್ತವೆ. ಆಲ್ಮೋಸ್ಟ್ ಎಲ್ಲ ಒಂದು ಸತಿ ರೌಂಡ್ ಅಪ್ ಮಾಡ್ಕೊಂಬಿಡಿ ಗಾಡಿಗಳನ್ನ. ನೋಡಿ, ನಿಮಗೆ 20 ಬೇಕಾ, 21 ಮಾಡಲ್ ಬೇಕಾ, 2007 ಬೇಕಾ, 2004 ಇಂದ ನಿಮಗೆ 21, 22 ಮಾಡಲ್ ತನಕ ಆಲ್ಮೋಸ್ಟ್ ವೆಹಿಕಲ್ಸ್ ಇದಾವೆ. ಇರ್ಟಿಗಾ ಬೇಕಾ ನಿಮಗೆ, ಶೋರೂಮ್ ಟೆಸ್ಟಲ್ಲಿ ಇದೆ. ನಿಮಗೆ ಸಿಂಗಲ್ ಇನ್ಕ್ವೈರಿ ಬೇಕಾದ್ರೆ ನೋಡಿ, ನಮ್ಮ ತಮ್ಮ ಅಂತ ಇದ್ದಾರೆ, ಇವ್ರು ಇರ್ತಾರೆ ಇಲ್ಲಿ. ಜೊತೆಗೆ ನಾನು ಇರ್ತೀನಿ. ನಾನು ಇಲ್ಲದೆ ಇದ್ರು ಪರವಾಗಿಲ್ಲ, ನನ್ನ ತಮ್ಮವ್ರಂತ ಇರ್ತಾರೆ, ತಮ್ಮವ್ರು ಇರ್ತಾರೆ. ಇಲ್ಲಿ ಬನ್ನಿ, ಕಾಲ್ ಮಾಡ್ಕೊಂಡು ಇವ್ರು ಸಿಂಗಲ್ ವೆಹಿಕಲ್ಸ್ ಇಂದ ಅಪ್ಡೇಟ್ ಇವ್ರು ಕೊಡ್ತಾರೆ, ಮಾತಾಡಿ. ಸೊ ಫಸ್ಟ್ ಇವಾಗ ಯಾವ ಕಾರಿಂದ ಸರ್ ಸ್ಟಾರ್ಟ್ ಮಾಡ್ತಾರೆ ನಮ್ಮ ವ್ಯೂವರ್ಸ್? ಸರ್ ಫೋರ್ಡ್ ಫಿಯೆಸ್ಟಾ ಇದೆ. 2007 ಮಾಡಲ್ ಡೀಸೆಲ್ ವೆಹಿಕಲ್. 22 ಮೈಲೇಜ್ ಬರುತ್ತೆ ವೆಹಿಕಲ್. ಓಕೆ, ಡೀಸೆಲ್ ವೆಹಿಕಲ್. ಗಾಡಿ ಇಂಟೀರಿಯರ್ ಎಲ್ಲ ನೋಡ್ಕೊಬಹುದು. ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಓಕೆ, ಗಾಡಿ ಇಂಟೀರಿಯರ್ ತೋರಿಸ್ಬೋದು. 2007 ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 165 ಹೇಳ್ತೀನಿ, 150 ಫೈನಲ್ ಮಾಡ್ಬಿಡ್ತೀನಿ ಸರ್. ಫೈನಲ್ ಆಗಿ 165 ಹೇಳ್ತಾ ಇದ್ದೀರಾ, 150 ಫೈನಲ್ ಮಾಡ್ಬಿಡ್ತೀರಾ. ಫೈನಲ್ ಮಾಡ್ಬಿಡೋಣ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಸರ್. ಸರ್ ಇನ್ನೊಂದು S ಕ್ರಾಸ್ ಇದೆ. 2015 ಮಾಡಲು, ಸಿಂಗಲ್ ಓನರು, 97,000 ರನ್ ಆಗಿದೆ. ಇದು ನ್ಯೂ ಶೇಪ್ ಮಾಡಿದ್ದಾರೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ZDI ಪ್ಲಸ್ ಇದು ಪುಷ್ ಬಟನ್ ಬರುತ್ತೆ. ಫುಲ್ಲಿ ಲೋಡೆಡ್. ಓಕೆ, ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ 97,000 ರನ್ ಆಗಿದೆ.
ಇದು ಮೈಲೇಜ್ ನಿಮಗೆ 22 ಬರುತ್ತೆ ಸರ್. 2022 ಬರುತ್ತೆ. ಓಕೆ, ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು 645 ಹೇಳ್ತೀವಿ, ಒಂದು 620 ಫೈನಲ್ ಮಾಡ್ಬಿಡೋಣ. 620 ಫೈನಲ್ ಮಾಡಿದ್ರೆ ಫುಲ್ಲಿ ಟಾಪ್ ಎಂಡ್ ಇದು. ಫುಲ್ಲಿ ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಇಯಾನ್ ಇದೆ ಸರ್, 2013 ಮಾಡಲು, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವರ್ಷನ್. ಓಕೆ, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದಕ್ಕೆ. 53,000 ಸಮಥಿಂಗ್ ಅಷ್ಟೇ ಓಡಿರೋದು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಒಳಗಡೆ ಇಂಟೀರಿಯರ್ ನೋಡ್ಕೊಬೋದು, ಟಚ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಇದು ಮ್ಯಾಗ್ನಾ ಅಲ್ಲ, ಇದು ಸ್ಪೋರ್ಟ್ಸ್ ವರ್ಷನ್, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದಕ್ಕೆ. ಓಕೆ, ಇದು ಪ್ರೈಸ್ ಬಂದು 265 ಹೇಳ್ತೀನಿ ಸರ್, ಒಂದು 250 ಫೈನಲ್ ಮಾಡ್ಬಿಡೋಣ ಸರ್. 250ಗೆ ಫೈನಲ್ ಮಾಡ್ಬಿಡ್ತೀರಾ? 250 final. ಇದಕ್ಕೆ ಲೋನ್ ಆಗುತ್ತಾ? ಆರಾಮಾಗುತ್ತೆ ಸರ್, 13 ಮಾಡಲಲ್ಲ, ಆರಾಮಾಗುತ್ತೆ. ಓಕೆ, ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ ಅಲ್ಲ ಸರ್? 2011 ಮಾಡಲು ZDI ಸರ್, ಫುಲ್ಲಿ ಲೋಡೆಡ್ ಬರುತ್ತೆ ಇದು. ಓಕೆ, ಸ್ಟೇರಿಂಗ್ ಕಂಟ್ರೋಲು 2011 ಮಾಡಲು, ಡೀಸೆಲ್ ವೆಹಿಕಲ್ಲು. ಓಕೆ, ಡೀಸೆಲ್ ಗಾಡಿ ಎಲ್ಲ ಶಿಫ್ಟ್ ಡೀಸೆಲ್ ಎಲ್ಲ ಸ್ಟಾಪ್ ಆಗಿದೆ. ಇದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ ಸರ್. ಒಂದು 365 ಹೇಳ್ತೀನಿ ಸರ್, ಒಂದು 340 ಮಾಡ್ಬಿಡೋಣ ಸರ್ ಫೈನಲ್. 340 ಮಾಡ್ಬಿಡ್ತೀರಾ? ಲೋನ್ ಆಗುತ್ತಾ ಇದಕ್ಕೂ? ಆರಾಮಾಗುತ್ತೆ ಸರ್, 11 ಮಾಡಲಲ್ವಾ, ಟ್ರೈ ಮಾಡ್ಬೋದು. ಸರ್ ನೆಕ್ಸ್ಟ್ ಸರ್ ಈ ಚವರ್ಲೈಟ್ ಆವಿಯೋ ಸರ್, 2006 ಮಾಡಲು, ಬರೀ 50,000 ಓಡಿದೆ ಸರ್. ಗಾಡಿ ಜಿನಿಯನ್ ಆಗಿದೆ, ಫುಲ್ಲಿ ಲೋಡೆಡ್ ಬರುತ್ತೆ ಸರ್. ಮ್ಯಾಗ್ವಿಲ್ಲು, ಟಚ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ, ಮತ್ತೆ ಸ್ಟೇರಿಂಗ್ ಕಂಟ್ರೋಲು, ABS, ಏರ್ ಬ್ಯಾಗು ಎಲ್ಲ ಬರುತ್ತೆ. 2006 ಮಾಡಲ್ಗೇನೆ. ಓಕೆ, 2006 ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಆಗಿದೆ. 160 ಹೇಳ್ತೀನಿ ಸರ್, 150 ಫೈನಲ್ ಮಾಡ್ಬಿಡೋಣ. 160 ಹೇಳ್ತಾ ಇದ್ದೀರಾ? 150ಗೆ ಫೈನಲ್ ಮಾಡ್ಕೊಡ್ತೀರಾ? ಫೈನಲ್ ಮಾಡ್ಬಿಡೋಣ. ಮುಂದೆ ಬಂದ್ರೆ ಇನ್ನೂ 5,000 ಹೆಚ್ಚು ಕಮ್ಮಿ ಮಾಡ್ಬಿಡೋಣ. ಕಡಿಮೆ ಮಾಡಿ ಕೊಡ್ತೀರಾ? ಬರೀ 50,000 ಅಷ್ಟೇ ಓಡಿರೋದು. ಇನ್ನೊಂದು 2020 ಮಾಡಲು ಇಟ್ಟಿಗ ಇದೆ, ಬರೀ 61,000 ಓಡಿದೆ. ZDI ಪ್ಲಸ್, ಪುಷ್ ಬಟನ್ ಬರುತ್ತೆ ಇದು, ಫುಲ್ಲಿ ಲೋಡೆಡ್ ಬರುತ್ತೆ ಸರ್. ಓಕೆ, ಇದು 10,000 ಹೇಳ್ತೀವಿ ಸರ್, ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. 10,000 ಹೇಳ್ತೀರಾ? ಹೆಚ್ಚು ಕಡಿಮೆ ಆಗುತ್ತೆ. 10,20,000 ಆಗ್ಬಿಡುತ್ತೆ ಸರ್ ಫೈನಲ್ ಆಗಿ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಬರೀ 61,000 ಓಡಿದೆ. ಶೋರೂಮ್ ಟ್ರ್ಯಾಕು, ಶೋರೂಮ್ ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ತಗೋಬಹುದು. 2020 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ZDI ಪ್ಲಸ್, ಪುಷ್ ಬಟನ್ ಬರುತ್ತೆ ಇದು. ನೆಕ್ಸ್ಟ್ ಸರ್ ಇನ್ನೊಂದು ಚವರ್ಲೈಟ್ ಬೀಟ್ ಇದೆ ಸರ್, 2010 11 ರಿಜಿಸ್ಟರ್ಡ್, ಸೆಕೆಂಡ್ ಓನರ್ ವೆಹಿಕಲ್, LT ಟಾಪ್ ಎಂಡ್ ಬರುತ್ತೆ ಇದು. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಇದು 195 ಹೇಳ್ತೀನಿ ಸರ್, ಒಂದು 180 ಫೈನಲ್ ಮಾಡ್ಬಿಡೋಣ ಸರ್. 180ಗೆ ಫೈನಲ್ ಮಾಡ್ತೀರಾ? 180 ಫೈನಲ್ ಮಾಡ್ಬಿಡೋಣ. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು 2009 10 ಮ್ಯಾಗ್ನಾ i10. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2009 10 ಸೆಕೆಂಡ್ ಓನರು, ಕಿಲೋಮೀಟರ್ 65,000 ಅಷ್ಟೇ ಓಡಿದೆ. ಪ್ರೈಸ್ ಬಂದು 225 ಹೇಳ್ತೀನಿ ಸರ್, ಒಂದು 2 lakhs ಫೈನಲ್ ಮಾಡ್ಬಿಡೋಣ ಸರ್. 2 lakh ಫೈನಲ್ ಮಾಡ್ತೀರಾ? 2 lakhs ಫೈನಲ್ ಮಾಡ್ಬಿಡೋಣ. ಆರಾಮಾಗಿ ಬಜಾರ್ ಎಲ್ಲ ನೋಡ್ಕೊಂಡ್ ಬರ್ಲಿ, ತೊಂದರೆ ಇಲ್ಲ. ಇನ್ನೊಂದು 2010 ಸ್ಪೋರ್ಟ್ಸ್ ಇದೆ, ಸೆಕೆಂಡ್ ಓನರ್ ವೆಹಿಕಲ್. ಆಟೋಮೆಟಿಕ್ ಬೇಕು ಅಂದ್ರೆ ಸಿಟಿಯಲ್ಲಿ ಓಡಾಡಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಆಟೋಮೆಟಿಕ್ ಐತೆ. ಆಟೋಮೆಟಿಕ್ ಒಂದು 2010 ಸ್ಪೋರ್ಟ್ಸ್ ಇದು, ಸೆಕೆಂಡ್ ಓನರ್ ವೆಹಿಕಲ್. 285 ಹೇಳ್ತೀನಿ ಸರ್, ಒಂದು 270 ಫೈನಲ್ ಮಾಡ್ಬಿಡೋಣ. 270 ಬಂದ್ರೆ ಇನ್ನ ಒಂದು 260 ಫೈನಲ್ ಮಾಡ್ಬಿಡೋಣ ಸರ್. ಓಕೆ, 260 ಫೈನಲ್ ಮಾಡ್ತೀರಾ? 260 ಇದಕ್ಕೆಲ್ಲ ಲೋನ್ ಆಗುತ್ತಲ್ಲ ಸರ್? ಎಬೋ 11 ಮಾಡಲ್ಗೆ ಲೋನ್ ಆಗುತ್ತೆ. ಓಕೆ, ಅದಕ್ಕೆ ಒಳಗಡೆ ಲೋನ್ ಆಗಲ್ಲ. ಓಕೆ, ಓಕೆ. ನೆಕ್ಸ್ಟ್ ಸರ್ 2011 ಮಾಡಲು ಸರ್, ಫೋರ್ಡ್ ಫಿಗೋ, ಥರ್ಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಡೀಸೆಲ್ ವೆಹಿಕಲ್. ಓಕೆ, 2011 ಥರ್ಡ್ ಓನರ್ ಆಗಿದೆ. 2,25,000 ಹೇಳ್ತೀನಿ, ಒಂದು 2 lakhs ಫೈನಲ್ ಮಾಡ್ಬಿಡೋಣ ಸರ್. ಮುಂದೆ ಬಂದ್ರೆ ಇನ್ನ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಬಿಡೋಣ. ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಇಲ್ಲೊಂದು ಮ್ಯಾನ್ಯುವಲ್ ಇದೆ, 2018 ಥರ್ಡ್ ಓನರ್ ಆಗಿದೆ. 88,000 ಕಿಲೋಮೀಟರ್ ರನ್ ಆಗಿದೆ ಇದು. ಥರ್ಡ್ ಓನರ್ ಆಗಿರೋದಕ್ಕೋಸ್ಕರ ಒಂದು 8,40,000 ಫೈನಲ್ ಮಾಡ್ಬಿಡೋಣ ಸರ್. ಇನ್ನ ಮುಂದೆ ಬಂದ್ರೆ ಒಂದು 8,20 ಫೈನಲ್ ಮಾಡ್ಬಿಡೋಣ ಸರ್. 8,20ಗೆ ಫೈನಲ್ ಮಾಡ್ತೀರಾ? ಫುಲ್ ಲೋಡೆಡ್ ಬರುತ್ತೆ ಇದೂನು. ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಬಟನ್ ಸ್ಟಾರ್ಟ್ ಬರುತ್ತೆ ಇದು. ಫುಲ್ಲಿ ಲೋಡೆಡ್, ZDI ಪ್ಲಸ್ ಬರುತ್ತೆ, ಡೀಸೆಲ್ ವೆಹಿಕಲ್. 22 ಮೈಲೇಜ್ ಬರುತ್ತೆ ಸರ್. ಓಕೆ ಸರ್, ನೆಕ್ಸ್ಟ್ ಸರ್ ಚವರ್ಲೈಟ್ ಸೈಲು, 2013 ಮಾಡಲು, ಥರ್ಡ್ ಓನರ್, ABS ಎಲ್ಲ ಬರುತ್ತೆ ಇದಕ್ಕೆ. ಓಕೆ, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಗಾಡಿ ಫುಲ್ಲಿ ಲೋಡೆಡ್ ಬರುತ್ತೆ ನಿಮ್ಗೆ. ಪೆಟ್ರೋಲ್ ವೆಹಿಕಲ್, 15-18 ಮೈಲೇಜ್ ಬರುತ್ತೆ. 13 ಮಾಡಲು, ಥರ್ಡ್ ಓನರ್ ಆಗಿದೆ. 235 ಹೇಳ್ತೀನಿ ಸರ್, ಒಂದು 210 ಮಾಡ್ಬಿಡೋಣ ಸರ್. 210ಗೆ ಮಾಡ್ಬಿಡ್ತೀರಾ? ಮಾಡ್ಬಿಡೋಣ. ಓಕೆ, ಇದಕ್ಕೆ ಲೋನ್ ಆಗುತ್ತಾ ಸರ್? 13 ಮಾಡಲಲ್ಲ ಸರ್, ಆರಾಮಾಗಿ ಟ್ರೈ ಮಾಡ್ಬೋದು. ಥರ್ಡ್ ಓನರ್ ಆಗಿದೆ, ಟ್ರೈ ಮಾಡ್ಬೋದು. ಸೆಡನ್ ವೆಹಿಕಲ್ ಸರ್, ಯಾರು ಕೊಡಲ್ಲ. 210 ಫೈನಲ್ ಮಾಡ್ಕೊಡ್ತೀನಿ. 210ಗೆ ಫೈನಲ್ ಮಾಡ್ಕೊಡ್ತೀರಾ? ಫೈನಲ್ ಮಾಡ್ಕೊಡ್ತೀನಿ. 2013 ಥರ್ಡ್ ಓನರ್. ಗಾಡಿ ಇಂಟೀರಿಯರ್ ನೋಡಿ ತೋರಿಸ್ಕೋಬಹುದು. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಓಕೆ,
ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಇದು 75 ಸಮಥಿಂಗ್ ಓಡಿದೆ ಸರ್. ಓಕೆ, ಇದಕ್ಕೂ ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ? ಎಲ್ಲ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸರ್ ಮತ್ತೆ ಇನ್ನೊಂದು 2021 ಈಕೋ ಇದೆ ಸರ್, ಮಾರುತಿ ಈಕೋ 5 ಸೀಟರ್ ವೆಹಿಕಲ್. ಬರೀ 40,000 ಅಷ್ಟೇ ರನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದೀರಾ, ಟೈರ್ ಹಾಕ್ಸಿ 1 ಕಿಲೋಮೀಟರ್ ಓಡಿಲ್ಲ ಸರ್ ಗಾಡಿ. ಓಕೆ, ಇದು 2021 ಮಾಡಲು ಸೆಕೆಂಡ್ ಓನರ್ ಆಗಿದೆ. 40,000 ಅಷ್ಟೇ ಓಡಿರೋದು. ಇದು 5 lakhs ಹೇಳ್ತೀನಿ ಸರ್, ಒಂದು 480 ಫೈನಲ್ ಮಾಡ್ಬಿಡೋಣ ಸರ್. 480 ಫೈನಲ್ ಮಾಡಿ. ಇದಕ್ಕೂ ಲೋನ್ ಆರಾಮಾಗುತ್ತೆ? ಆರಾಮಾಗುತ್ತೆ. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಬ್ರೀಜಾ ಇದೆ ಆಟೋಮೆಟಿಕ್. ಓಕೆ, 2018 ಮಾಡಲು ಸಿಂಗಲ್ ಓನರ್ ಆಟೋಮೆಟಿಕ್ ವೆಹಿಕಲ್. 1,35,000 ಓಡಿದೆ. ಓಕೆ, ಗಾಡಿ ಫುಲ್ಲಿ ಟಾಪ್ ಎಂಡ್ ಬರುತ್ತೆ ಸರ್. ಇದು ZD ಪ್ಲಸ್ ಬರುತ್ತೆ, ಪುಷ್ ಬಟನ್ ಎಲ್ಲ ಬರುತ್ತೆ ನಿಮ್ಗೆ. ಇದು 8,60,000 ಹೇಳ್ತೀನಿ, ಒಂದು 8,20 ಫೈನಲ್ ಮಾಡ್ಬಿಡೋಣ. 8,20 ಫೈನಲ್ ಮಾಡೋದು. ಫುಲ್ ಲೋಡೆಡ್ ಬರುತ್ತೆ. ಕೀ ಸ್ಟಾರ್ಟ್ ಅಲ್ಲ, ಇದು ಬಟನ್ ಸ್ಟಾರ್ಟ್. ಓಕೆ, ಫುಲ್ಲಿ ಲೋಡೆಡ್ ಬರುತ್ತೆ. ಸೂಪರ್ ಸರ್. ನೆಕ್ಸ್ಟ್ ಒಂದು i20 ಇದೆ ಸರ್, 2014 ಮಾಡಲು ಮ್ಯಾಗ್ನಾ ಆಪ್ಷನ್ ಅಲ್ಲೂ 14 ಮಾಡಲು ಸಿಂಗಲ್ ಓನರ್. ಬರೀ 54,000 ಓಡಿದೆ ಅಷ್ಟೇ. ಓಕೆ, ಎಷ್ಟು ಹೇಳ್ತೀರಾ ಸರ್ ಇದು? ಸರ್ 4,25 ಹೇಳ್ತೀನಿ, ಒಂದು 4 ಲಕ್ಷಕ್ಕೆ ಫೈನಲ್ ಮಾಡ್ಬಿಡೋಣ. 4 lakhಗೆ ಫೈನಲ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ, ಬರೀ 54,000 ಓಡಿದೆ ಅಷ್ಟೇ. ಸೊ ಇದಕ್ಕೂ ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ? ಆರಾಮಾಗಿ ಶೋರೂಮ್ 4 ಕಿಲೋಮೀಟರ್ ಇದೆ ಸರ್. ಇಲ್ಲಿಂದ ಮೈಸೂರು ರೋಡ್ಗೆ ಹೊಂಡಾಯಿ ಶೋರೂಮ್ ಇದೆ, ಮಾರುತಿ ಶೋರೂಮ್ ಇದೆ, ಮತ್ತೆ ಮಹೇಂದ್ರ ಶೋರೂಮ್ ಇದೆ. ಎಲ್ಲರ ತಗೊಂಡ್ ಹೋಗ್ಬೋದು. ಒಂದು ಟೆಸ್ಟ್ ಡ್ರೈವ್ ನೋಡೋ ತರನು ಆಗುತ್ತೆ. ಪೆಟ್ರೋಲ್ ಹಾಕ್ಸ್ಕೋಬಹುದು, ಮೈಲೇಜ್ ಚೆಕ್ ಮಾಡ್ಕೊಬಹುದು. ಆರಾಮಾಗಿ ತೊಗೊಂಡೋಗಿ ಶೋರೂಮ್ ಆಗಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ಒಳಗಡೆ ಕೂತ್ಕೊಂಡು ಫೈನಲೈಸ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ 2010 ಮಾಡಲು ಸಿಂಗಲ್ ಓನರು, 1,12,000 ಓಡಿದೆ. ಓಕೆ, ಡೀಸೆಲ್ ವೆಹಿಕಲ್, 22 ಮೈಲೇಜ್ ಬರುತ್ತೆ. ಫುಲ್ಲಿ ಲೋಡೆಡ್ ಬರುತ್ತೆ ಗಾಡಿ ಇದು. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. 2,25,000 ಹೇಳ್ತೀನಿ, ಒಂದು 2 lakhs ಫೈನಲ್ ಮಾಡ್ಬಿಡೋಣ. 2 lakhs ಫೈನಲ್ ಮಾಡ್ತಾರೆ. ಇದಕ್ಕೆ ಲೋನ್ ಆಗುತ್ತಾ ಸರ್? 10 ಮಾಡಲು 11 ಮಾಡಲು ಮೇಲೆ ನಿಮಗೆ ಲೋನ್ ಆಗುತ್ತೆ. 11 ಮಾಡಲು ಒಳಗಡೆ ನಿಮ್ಗೆ ಲೋನ್ ಆಗಲ್ಲ. ಸೊ ಇದು 2 ಲಕ್ಷ ಕೊಟ್ಟರೆ ಗಾಡಿ ಸಿಗುತ್ತೆ ಆರಾಮಾಗಿ. ಓಕೆ, ಗಾಡಿ ಇಂಟೀರಿಯರ್ ಎಲ್ಲ ತೋರಿಸ್ಕೋಬಹುದು. ಗಾಡಿ ತುಂಬಾ ಚೆನ್ನಾಗಿದೆ. ಎಷ್ಟು ಕಿಲೋಮೀಟರ್ ಓಡಿದೆ? ಸಿಂಗಲ್ ಓನರ್ ಸರ್, ಬರೀ 1,12,000 ಓಡಿದೆ. ಡೀಸೆಲ್ ವೆಹಿಕಲ್. ಆರಾಮಾಗಿ ಇನ್ನ ಒಂದು 4 ಲಕ್ಷ ಓಡಿಸ್ಬೋದು. ಇನ್ನ 4 ಲಕ್ಷ ಆರಾಮಾಗಿ ಓಡಿಸ್ಬೋದು. ಓಕೆ, ಸೊ ಸೂಪರ್ ಸರ್. ಸರ್ ನಮ್ಮ ವ್ಯೂಸ್ ಕಡೆಯಿಂದ ಬಂದರೆ ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಮಾಡಿಕೊಡಿ ಸರ್. ಸರ್ ಮುಂದೆ ಯಾರು ಫಸ್ಟು ಬರ್ತಾರೆ ಅವ್ರಿಗೆ ವಿಡಿಯೋಲ್ಲಿ ಹೇಳಲ್ಲ ಪ್ರೈಸು. ಮುಂದೆ ಬಂದರೆ ಅವ್ರಿಗೆ ಬೆಸ್ಟ್ ಪ್ರೈಸ್ ಇರುತ್ತೆ ಸರ್. ವಿಡಿಯೋಲ್ಲಿ ಹೇಳೋದು ಒಂದು ಜನರಲ್ ಆಗಿ ಒಂದು ಪ್ರೈಸ್ ಹೇಳಿರ್ತೀವಿ ಅಷ್ಟೇ. ಮುಂದೆ ಬಂದರೆ ಇನ್ನು ಹೇಳಿರೋ ಪ್ರೈಸಲ್ಲಿ ಬೆಸ್ಟ್ ಪ್ರೈಸ್ ನೆಗೋಷಿಯೇಟ್ ಮಾಡಿ ಮಾಡ್ಕೊಡೋಣ. ಸೊ ಸೂಪರ್ ಸರ್, ಇಷ್ಟೊತ್ತು ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿಗೆ ತುಂಬ ಥ್ಯಾಂಕ್ಸ್. ಸೊ ಫ್ರೆಂಡ್ಸ್ ಅಷ್ಟೇ, ಇವಾಗೆಲ್ಲ ನಿಮ್ಗೆ ತೋರಿಸ್ಕೊಟ್ಟಿದ್ದೀವಿ ಇವ್ರ ಹತ್ರ ಏನೇನು ಕಲೆಕ್ಷನ್ ಇದೆ ಎಲ್ಲ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕನ್ನಡಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.